ಬೀಡಿ ಪಕ್ಕದಲ್ಲಿನ ಶತಮಾನದ ಹಿಂದಿನ ಐತಿಹಾಸಿಕ ಜುಂಜುವಾಡ ಕೆರೆ ಅಪಾಯದ ಅಂಚಿನಲ್ಲಿದ್ದು ಅಕ್ಕಪಕ್ಕದ ರೈತರಲ್ಲಿ ಆತಂಕ ಮೂಡಿದ್ದು ಕೆರೆ ನೀರು ಸೋರಿಕೆಯಿಂದ ಕೆರೆ ಅಕ್ಕಪಕ್ಕದ ರೈತರು ಬೆಳೆ ನಷ್ಟ ಅನುಭವಿಸುವ ಆತಂಕ ಎದುರಾಗಿದ್ದು ಕೂಡಲೇ ಕೆರೆಯ ಕಾಯಕಲ್ಪ ನೀಡಿ ಕೆರೆಯನ್ನ ಉಳಿಸುವಂತೆ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಐತಿಹಾಸಿಕ ಜುಂಜುಣವಾಡೆ ಕೆರೆಯನ್ನ 1962ನೇ ಇಸ್ವಿಯಲ್ಲಿ ಆಗಿನ ಶಾಸಕರಾಗಿದ್ದ ಬಸವರಾಜ ಅರೇಗಾವಿಯವರು ನಿರ್ಮಾಣ ಮಾಡಿದ್ರು. ಸುಮಾರು 40 ಎಕರೆ ವಿಸ್ತರಣೆ ಹೊಂದಿರುವ ಕೆರೆ ಸುತ್ತಮುತ್ತಲಿನ ಬೀಡಿ, ನಂಜನಕೊಡಲ, ಕುಣಕಿಕೊಪ್ಪ, ದೊಡ್ಡಬೇಲ್ ಗ್ರಾಮದ ರೈತರು ಹಾಗೂ ಜಾನುವಾರುಗಳಿಗೆ ನೀರು ಒದಗಿಸುತ್ತದೆ. ಆದರೆ ಕೆರೆಗೆ ಕಟ್ಟಲಾಗಿರುವ ತಡೆಗೋಡೆ ತುಂಬಾ ಹಳೆಯದಾಗಿತ್ತು. ಇಲಿ ಹೆಗ್ಗಣಗಳು ಬಿಲ ತೋಡಿರುವುದರಿಂದ ತಡೆಗೋಡೆ ಕುಸಿಯುವ ಭೀತಿ ಇದ್ದು ಕೆರೆಯನ್ನ ರಕ್ಷಿಸುವಂತೆ ರೈತ ಸಂಜು ಸೋನಲ್ಕರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾನು ಜುಂಜವಾಡ ಕೆಜಿ ಗ್ರಾಮದ ನಾವು ರೈತರು. ಈ ನಮ್ಮ ಜುಂಜವಾಡ ಕೆರೆಯನ್ನು 1962ನಲ್ಲಿ ನಿರ್ಮಾಣ ಮಾಡಿದೆ. ಸ್ವರ್ಗವಾಸಿ ಬಸಪ್ಪನ ಅರಗಾವಿ ಇವರ ನೇತೃತ್ವದಲ್ಲಿ ಇದು ಕಟ್ಟಿದ್ದಿದೆ. ಈ 62ನೇದಿಂದ ಇವತ್ತಿನ ಮಟ್ಟ ಈ ಕೆರೆಗೆ ಯಾವುದೂ ಡೆವಲಪ್ಮೆಂಟ್ ಹೊಸವಾಗಿ ಗೌರ್ಮೆಂಟ್ದಿಂದ ಆಗಲಿಲ್ಲ. ಈ ಕೆರೆಗೆ ಸದ್ಯ ಹೊಡೆಯುವಂಥ ಪರಿಸ್ಥಿತಿಯಲ್ಲಿ ಇದೆ. ಯಾಕಂದರೆ ಈ ಕೆರೆಯಿಂದ ಪೂರ್ತಿ ಬೀಡಿ ಏರಿಯಾ ತಟ್ಟಿಹಳ್ಳಿನಿಂದ ಸಾವಿರಾರು ಎಕರೆ ಭೂಮಿಗಳಿಂದ ನೀರನ್ನು ಕೊಟ್ಟಿದ್ದಾರೆ. ಈಗ ಸದ್ಯ ಈ ಕೆರೆಯಿಂದ ಜುಂಜವಾಡ, ದಡ್ಡೇಬಲ್, ನಂಜನಕೊಡಲ್, ಬೀಡಿ 4-5 ಹಳ್ಳಿದ ದನಗಳು ಸುಧಾ ಇಲ್ಲಿ ನೀರಿಗೆ ಬರ್ತಾರೆ. ಈಗ ಏನಾಗೈತೆ ಅಂದ್ರೆ ಈ ಕೆರೆಗೆ ಯಾರೂ ದಿಕ್ಕಿಲ್ದಂಗೆ ಆಗಿಬಿಟ್ಟೈತ್ರಿ. ಊಡ ಹಾಗೂ ಏನೋ ಪ್ರಾಣಿಗಳು ಅಂದ್ರೆ ಎಡಿ, ಊಡ ಇಂಥ ಹತ್ತಿ ಎಲ್ಲ ಇದು ನಮ್ಮ ಕೆರೆ ಪಾಲಿಯನ್ನು ಹಾಳುವಂಥ ಪೊಸಿಷನ್ ಆಗಿದೆ. ಈಗ ಪೂರ್ತಿ ನೀರು ತುಂಬಿದ್ದಿದ್ರೆ ಅದು ಪೂರ್ತಿ ಲೀಕೇಜ್ ಆಗಿ ಎಲ್ಲ ತೆಳಗಿನೋ ನೂರಾರು ಎಕರೆ ಭೂಮಿಗಳೆಲ್ಲ ಹಾಳಾಗ್ತಾ ಇದೆ. ಯಾವುದೂ ಬೆಳೆನೂ ಬರ್ತಾ ಇಲ್ಲ. ಹೀಗಾಗಿ ರೈತರಿಗೂ ಭಾಳ ತೊಂದರೆ ಆಗಿಬಿಟ್ಟಿದೆ. ನಾವು ಒಂದು ವಿನಂತಿ ಮಾಡ್ತೀವಿ ಏನಪ್ಪ ಅಂದ್ರೆ ಈ ಕೆರೆ ಯಾರ ಮೇಲೆ ಅಧಿಕಾರಿ ಅದಾರೋ ಅವ್ರು ಬಂದು ಇದು ಸ್ಥಿತಿಸ್ನಾಗಿ ಬಂದು ಅವ್ರು ಸರ್ವೆಯನ್ನು ಮಾಡಿ ಈ ಕೆರೆಗೇನು ಶಿಶೀಕರಣ ಮಾಡಿ ಈ ಕೆರೆಯನ್ನು ಕಾಪಾಡಬೇಕನ್ನೋಂಥ ನಾವು ನಮ್ಮ ಜುಂಜವಾಡ ಗ್ರಾಮ ವತಿಯಿಂದ ನಾವೆಲ್ಲ ಹಿರಿಯರ ವತಿಯಿಂದ ರೈತರ ವತಿಯಿಂದ ನಿಮ್ಮ ವಿನಂತಿ ಮಾಡ್ತೀವಿ. ಜುಂಜುವಾಡ ಕೆರೆಯು ಶತಮಾನದ ಹಳೆಯ ಕೆರೆಯಾಗಿದ್ದು ಆಗಿನ ಖಾನಾಪುರದ ಶಾಸಕರಾಗಿದ್ದ ನಂದಗಡದ ಬಸವ ಅರೇಬಾಮಿಯವರು ನಿರ್ಮಾಣ ಮಾಡಿದ್ರು. ಸುತ್ತಮುತ್ತಲಿನ ನೂರಾರು ಎಕರೆ ಬೆಳೆಗೆ ಜೀವನಾಡಿಯಾಗಿದ್ದು ತಡೆಗೋಡೆ ಶೀತಲಗೊಂಡಿರುವುದರಿಂದ ಅಪಾರ ಪ್ರಮಾಣದ ನೀರು ಪೋಲಾಗುತ್ತಿದ್ದು ಪಕ್ಕದ ರೈತರ ಬೆಳೆಗಳು ಹಾಳಾಗುವುದರ ಜೊತೆಗೆ ಬೇಸಿಗೆ ಪ್ರಾರಂಭಕ್ಕೂ ಮೊದಲು ಕೆರೆ ಖಾಲಿಯಾಗುವ ಭೀತಿ ಎದುರಾಗುತ್ತಿದ್ದು ಕೂಡಲೇ ಇದಕ್ಕೆ ಪರಿಹಾರ ಕಲ್ಪಿಸಬೇಕೆಂದರು. ಪ್ರಸನ್ನ ಕುಂಬಾರ್, ಕೆಎಂಎಂ ಕನ್ನಡ ನ್ಯೂಸ್, ಖಾನಾಪುರ.